ಅಕ್ರಮ ಬಾಂಗ್ಲಾ ವಲಸಿಗರ ಬೇಟೆಗಿಳಿದಿದ್ದಾರೆ ಬೆಂಗಳೂರು ಪೊಲೀಸರು. ಆಪರೇಷನ್ ಮುಕ್ತ ಹೆಸರಿನಲ್ಲಿ ಬಾಂಗ್ಲಾ ವಲಸಿಗರ ಪತ್ತೆ ಕಾರ್ಯ ಆಗ್ತಾ ಇದೆ. 105 ಮಂದಿ ಬಾಂಗ್ಲಾ ವಲಸಿಗರನ್ನ ಪತ್ತೆ ಮಾಡಿದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ 3200ಕ್ಕೂ ಹೆಚ್ಚು ವಲಸಿಗರ ದಾಖಲೆಯನ್ನ ಪರಿಶೀಲನೆ ನಡೆಸಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 43 ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆಯಾಗಿದ್ದು, ವೈಟ್ ಫೀಲ್ಡ್ನಲ್ಲಿ 62 ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆಯಾಗಿದ್ದಾರೆ. ಒಟ್ಟಾರೆಯಾಗಿ 105 ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರು ಪೊಲೀಸರ ವಶದಲ್ಲಿದ್ದಾರೆ. ಸದ್ಯ FRROಗೆ ಈ ಬಗ್ಗೆ ಮಾಹಿತಿಯನ್ನ ಬೆಂಗಳೂರು ಪೊಲೀಸರು ನೀಡಿದ್ದು, ಆಪರೇಷನ್ ಮುಕ್ತ ಮುಂದುವರಿಸ್ತಾ ಇದ್ದಾರೆ ಪೊಲೀಸರು. ರಾಜಧಾನಿ ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾದೇಶಿಗರ ಪರಿಶೀಲನೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ ಆಪರೇಷನ್ ಮುಕ್ತ ಹೆಸರಿನಲ್ಲಿ. ಈ ವಿಶೇಷ ಕಾರ್ಯಾಚರಣೆಯಲ್ಲಿ 105ಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಸದ್ಯ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಕೂಡ ಬಯಲಾಗಿದೆ. ನಕಲಿ ಆಧಾರ್ ಮತ್ತು ವೋಟರ್ ID ದಂಧೆಯೂ ಕೂಡ ಬಯಲಾಗಿರುವಂತದ್ದು ಇಲ್ಲಿ. ಕಳೆದ 2 ದಿವಸದಿಂದ ನಮ್ಮ ಸಿಟಿ ಪೊಲೀಸ್ ವ್ಯಾಪ್ತಿಯಲ್ಲಿ ಇಲ್ಲಿಗಲ್ ಫಾರಿನರ್ಸ್, ಅದು ಯಾರು ಇಲ್ಲಿ ಒಂದು ಪರ್ಟಿಕ್ಯುಲರ್ ದೇಶದ ಅಂತ ದೇಶ ಆ ಥರ ಇಲ್ಲ, ಬಟ್ ಇಲ್ಲಿಗಲ್ ಫಾರಿನರ್ಸ್ ಅಥವಾ ಯಾರ ಹತ್ರ ದಾಖಲಾತಿಲ್ಲ ಅವ್ರ ಬಗ್ಗೆ ಚೆಕಿಂಗ್ ಮಾಡಲಿಕ್ಕೆ ಸಾಕಷ್ಟು ಟೀಮ್ಸ್ ವೈಟ್ ಫೀಲ್ಡ್ ಡಿವಿಷನ್, ಸೌತ್ ಈಸ್ಟ್ ಡಿವಿಷನ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನಲ್ಲಿ ಫಾರ್ಮೇಷನ್ ಮಾಡಿ ನಮ್ಮ ಜಾಯಿಂಟ್ ಕಮಿಷನರ್ ಈಸ್ಟ್ ಮತ್ತು CCB ಟೀಮ್ ಅಂಡರ್ CCB ಅಡಿಷನಲ್ ಕಮಿಷನರ್ ಅವ್ರದ್ದು ಟೀಮ್ ಎಲ್ಲ ಸೇರಿ ಅರೌಂಡ್ 60 ಎಷ್ಟು ಟೀಮ್ಸ್ 48 ಟೀಮ್ಸ್ ರೆಡಿ ಮಾಡಿ 3 ಭಾಗದಲ್ಲಿ ಅವರು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡುವಾಗ ಕೆಲವು ಕನ್ಫರ್ಮ್ ಡಾಕ್ಯುಮೆಂಟ್ಸ್ ಆಧಾರ ಮೇಲೆ 105 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ಡಿಟೈನ್ ಮಾಡಿದ್ದೀವಿ. ಅರೌಂಡ್ 2900ಗೆ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.